ಹರಿಯನ್ನು ಆಜನ್ಮ ವೈರಿ ಎಂದು ನೋಡುವ ಹಿರಣ್ಯಕಶಿಪುವಿನ ಪ್ರೀತಿಯ ಮಗನೇ ಪ್ರಹ್ಲಾದ. ವಿಧಿಬರಹವೆಂಬಂತೆ ಪ್ರಹ್ಲಾದನು ಹರಿಭಕ್ತನಾಗಿರುತ್ತಾನೆ. ಪ್ರಹ್ಲಾದನ ಅತಿಯಾದ ಹರಿಭಕ್ತಿಯೇ ತಂದೆಯ ದ್ವೇಷಕ್ಕೆ ಕಾರಣವಾಗಿರುತ್ತದೆ. ಇದೇ ಕಾರಣದಿಂದ ಮಗನಿಗೆ ಯಾವುದೇ ಸಾವಿನ ಶಿಕ್ಷೆ ನೀಡಿದರೂ ಅದರಿಂದ ಪಾರಾಗುತ್ತಿರುವ ರೀತಿ ಮತ್ತು ಹೇಗಾದರೂ ಮಾಡಿ ಮಗನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ತಾಯಿಯ ಮಮತೆ, ಇದನ್ನು ಒಂದು ಕಿರುನಾಟಕದ ಮೂಲಕ ತಿಳಿಸಿಕೊಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಪ್ರಹ್ಲಾದ ಸಾಮಾನ್ಯ ಬಾಲಕನಲ್ಲ. ಅವನ ಹರಿನಾಮ ಸ್ಮರಣೆ ಮಾಡುತ್ತಲೇ ನಮ್ಮ ಭಟರ ಕೈಯಲ್ಲಿದ್ದ ಆಯುಧಗಳು ಕೈಜಾರಿ ನಮ್ಮನ್ನೇ ಚಿತ್ರಹಿಂಸೆ ಮಾಡಿದವು. ಮಹಾಪ್ರಭು, ಚಿತ್ರಹಿಂಸೆ ಮಾಡಿದವು. ಚಿತ್ರಹಿಂಸೆ, ಹರಿನಾಮ ಸ್ಮರಣೆ, ಹರಿನಾಮ ಸ್ಮರಣೆ. ಹೌದು ತಂದೆ, ನನಗೆ ಗೊತ್ತಿರುವುದು ಒಂದೇ, ಹರಿನಾಮ ಸ್ಮರಣೆ. ಸೆಳೆದುಕೊಂಡು ಹೋಗಿ ಅವನನ್ನು ತಳ್ಳಿ ಕಾರಾಗೃಹಕ್ಕೆ. ಅನ್ನ ನೀರನ್ನು ಕೊಡಬೇಡಿ, ಉಪವಾಸದಿಂದ ನರಳಿ ಸಾಯಲಿ. ಹರಿಸ್ಮರಣೆ ಹೊಟ್ಟೆ ತುಂಬಿಸದೆಂಬ ಸತ್ಯ ತಿಳಿದ ಮೇಲೆ ಅವನನ್ನು ಕರೆತನ್ನಿ. ಬೇಡಿ ಸ್ವಾಮಿ, ಅರಿಯದ ಕಂದರಿಗೆ ಇಂಥ ಕ್ರೂರ ಶಿಕ್ಷೆ ಕೊಡುವುದು ಯಾವ ಧರ್ಮ? ಅರಿಯದ ಕಂದ ಕಯಾದು, ವಿಷವೃಕ್ಷವನ್ನು ಮೊಳಕೆಯಲ್ಲೇ ಚಿವುಟಿ ಹಾಕಬೇಕು. ಅಲಕ್ಷ್ಯ ಮಾಡಿದರೆ ನಮ್ಮ ಸತ್ಕೀರ್ತಿಯ ನಾಶಕ್ಕೆ ನಾವೇ ಕಾರಣವಾಗಬೇಕಾಗುತ್ತದೆ. ತುಡುಕಬೇಡಿ, ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ. ನಾರಾಯಣ ನಾರಾಯಣ. ಕಂದ ಪ್ರಹ್ಲಾದ, ನೀನಿನ್ನೂ ಬಾಲಕನು, ಬದುಕಿ ಬಾಳಬೇಕಾದವನ ಮಗನೇ. ವೃದ್ಧ ಅವರ ಕೆಣಕಿ ಆಗ್ರಹಕ್ಕೆ ಬಲಿಯಾಗಬೇಡ. ಮಕ್ಕಳು ಯಾವಾಗಲೂ ತಂದೆ ಮಾತುಗಳನ್ನು ಕೇಳಬೇಕು, ಅದೇ ಶ್ರೇಯಸ್ಸು. ಹೇಳಮ್ಮ, ಕೇಳುತ್ತೇನೆ. ನೋಡಿದ್ರಾ ಪ್ರಹ್ಲಾದನ ಮಾತನ್ನು ಕೇಳಿದ್ರಾ? ನೀವೇನೇ ಹೇಳಿ ಅವನು ತಿರಸ್ಕರಿಸುವುದಿಲ್ಲ. ಹೇಳಿ ಹೇಳಿ, ಬೇಕಾದ ಹೇಳಿ. ನಾನು ಹೇಳಿದಂತೆ ಕೇಳಿದೆಯಾ ಮಗನೇ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಕಯಾದು ಕಯಾದು, ಇವನು ನಮಗೆ ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಜನಿಸಿದ್ದಾನೆ. ಬೇಡಿ ಸ್ವಾಮಿ, ಬೇಡಿ. ಮಹೇಂದ್ರ, ಮಹೇಂದ್ರ, ನಿನ್ನ ವಜ್ರಾಯುಧದಿಂದ ಪ್ರಹ್ಲಾದನನ್ನು ಛತ್ರ ಛತ್ರ ಮಾಡಿಬಿಡು. ಬೇಡಿ ಸ್ವಾಮಿ, ಬೇಡಿ. ನಿಮ್ಮ ವಂಶವನ್ನೇ ನಿರ್ಮೂಲ ಮಾಡಲು ಬಂದಿದ್ದವನು ದೇವೇಂದ್ರ. ಈಗ ನೀವೇ ಪ್ರಹ್ಲಾದನ ಕೊಲ್ಲಿ ಅಂದ್ರೆ ಇವನು ಸುಮ್ಮನೆ ಬಿಡುವನೇ? ಆ ಭಯ ನಿನಗೆ ಬೇಡ ತಾಯಿ. ಎಂದು ಎಲ್ಲರೂ ಒಂದೇ ರೀತಿಯಾಗಿರುವುದಿಲ್ಲ. ಅಜ್ಞಾನದಿಂದ ಅಚಾತುರ್ಯವೆಸಗಿದ ಅಂದಿನ ಆ ಇಂದ್ರನೇ ಬೇರೆ, ನೊಂದು ಕಂಗಾಲಾಗಿರುವ ಇಂದಿನ ಈ ಇಂದ್ರನೇ ಬೇರೆ. ದಾನವೇಂದ್ರ, ಮಗನನ್ನು ಕೊಲ್ಲಿಸುವಷ್ಟು ಕಠಿಣನಾಗಬೇಡ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನವನನ್ನು ಕೊಲ್ಲುವೆಯೋ ಇಲ್ಲವೋ ಮಗಳು? ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ನಾನಿಲ್ಲದ ಸಮಯದಲ್ಲಿ ಗರ್ಭದಲ್ಲಿದ್ದ ಅರ್ಭಕನನ್ನು ನಾಶ ಮಾಡಲು ಬಂದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲ. ದಾನವೇಂದ್ರ, ಅಂದು ಇವನನ್ನು ಕೊಲ್ಲಲು ಬಯಸಿದ್ದಕ್ಕೆ ಇಂದು ಸ್ಥಾನಭ್ರಷ್ಟನಾಗಿ ನಿನ್ನ ಅಡಿಯಾಳಾಗಿ ಅಲೆದಾಡುತ್ತಿದ್ದೇನೆ. ಇನ್ನು ಇವನನ್ನು ಕೊಂದೇ ಬಿಟ್ಟರೆ ಇನ್ನೆಂಥ ದುರ್ಗತಿ ಕಾದಿರುವುದೋ ಏನು. ಇಲ್ಲ ದೈತ್ಯೇಂದ್ರ, ನನ್ನಿಂದಾಗದು, ನನ್ನಿಂದ ಸಾಧ್ಯವಿಲ್ಲ. ನಿನ್ನಿಂದಾಗದು. ತಲೆಗಾಚೆ. ಅಗ್ನಿ, ಅಗ್ನಿ, ಈ ಪ್ರಹ್ಲಾದನನ್ನು ಒಂದು ಬಾರಿ ಅಪ್ಪಿಕೊಂಡು ಬೂದಿ ಸಹ ಉಳಿಯದಂತೆ ಭಸ್ಮ ಮಾಡಿಬಿಡು. ಕ್ರೋಧದಿಂದ ದುಡುಕಿ ಆಮೇಲೆ ಹತ್ತರೆ ಮಗನು ಬರುವುದಿಲ್ಲ. ಬೇಕಾಗಿಲ್ಲ, ಅವನು ಮತ್ತೆಂದೂ ಬರಕೂಡದೆಂದೇ ಈ ಆಜ್ಞೆ. ಮುಗಿಯಿತು, ಸಂಪೂರ್ಣವಾಗಿ ಮುಗಿದು ಹೋಯಿತು. ನನ್ನ ಸಾಮ್ರಾಜ್ಯದಲ್ಲಿ ಆ ನನ್ನ ವೈರಿ ಹರಿಯ ನಾಮೋಚ್ಚಾರಣೆ ಅಳಿಯಿತು, ಅಳಿಯಿತು. ನಿನ್ನ ಬಕುತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ನಿನ್ನ ಬಕುತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ.
ಅಮ್ಮ ಅಮ್ಮ ಕಂದ ಪ್ರಹ್ಲಾದ ಬದುಕಿದೀಯ ಮಗನೇ? ಹೌದಮ್ಮ. ಬೆಂಕಿನಲ್ಲಿ ಸುಡಲಿಲ್ಲವೇ? ಇಲ್ಲಮ್ಮ. ಅಮ್ಮ, ನಾರಾಯಣನನ್ನು ಸ್ಮರಿಸುವವರಿಗೆ ಯಾವ ಅಪಾಯವೂ ತಟ್ಟುವುದಿಲ್ಲ. ತಂದೆ, ಶ್ರೀಹರಿ ಭಕ್ತರಕ್ಷಕನು, ಸರ್ವಶಕ್ತನು. ದ್ವೇಷವನ್ನು ಬಿಟ್ಟು ನೀನು ಅವನ ಧ್ಯಾನ ಮಾಡಿದರೆ ನಾನು ಅವನ ಧ್ಯಾನ ಮಾಡಬೇಕು. ಸೇನಾಪತಿ, ಸೆಳೆದುಕೊಂಡು ಹೋಗು ಅವನನ್ನು. ಹೇಗಾದ್ರೂ ಸರಿ, ಅವನು ಸತ್ತ ಸುದ್ದಿಯನ್ನು ತಿಳಿಸಿದರೆ ಸಾಕು. ಸೆಳೆದುಕೊಂಡು ಹೋಗು. ಬೇಡ ಸ್ವಾಮಿ, ನಾನು ಅವನನ್ನು ಬಿಡುವುದಿಲ್ಲ. ಬಿಡುವುದಿಲ್ಲ. ಅಮ್ಮ, ತಾಯಿ, ನನ್ನ ಕಂದನ ಸಂರಕ್ಷಣೆ ನಿನಗೆ ಸೇರಿದ್ದು. ಅವನು ಏನು ಅರಿಯದವನು. ಅನವರತ ಹರಿಧ್ಯಾನ ಮಾಡುತ್ತಾ ಅವನು ತಂದೆ ಕೋಪಕ್ಕೆ ಕಾರಣನಾಗಿದ್ದಾನೆ. ನನ್ನ ಪತಿ ದೇವರಿಗೆ ಶಾಂತಿಯನ್ನು ಕೊಟ್ಟು ನನ್ನ ಕಂದನನ್ನು ರಕ್ಷಿಸುವ ಹೊಣೆ ನಿನ್ನದು ತಾಯಿ, ನಿನ್ನದು. ನನ್ನ ಕಂದನನ್ನು ರಕ್ಷಿಸುವ ಹೊಣೆ ನಿನ್ನದು ತಾಯಿ, ನಿನ್ನದು, ನಿನ್ನದು. ಕಶಪುವಿನ ಕ್ರೋಧ, ಕಯಾದುವಿನ ಸಂದಿಗ್ಧ ಪರಿಸ್ಥಿತಿ, ಪ್ರಹ್ಲಾದನ ಭಕ್ತಿಯನ್ನು ತೋರ್ಪಡಿಸಿದ ನಮ್ಮ ಶಾಲಾ ಮಕ್ಕಳಿಗೆ ಧನ್ಯವಾದಗಳು.